ಹಾಯ್ ವೀಕ್ಷಕರೇ, ನಮ್ಮ ಚಾನೆಲ್ ಆದ ಏರ್ ಫ್ರೈಯರ್ಗೆ ಸ್ವಾಗತ. ಇವತ್ತು ನಾನು ಸಿಂಪಲ್ ಆಗಿ ತೊಗರಿಬೇಳೆ ದಾಲನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತಿದ್ದೀನಿ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಮ್ಮನ್ನು ಹಾರೈಸಿ. ಮೊದಲಿಗೆ ತೊಗರಿಬೇಳೆ ದಾಲ್ಗೆ 2 ದೊಡ್ಡ ಈರುಳ್ಳಿ, 2 ಟೊಮೆಟೊ, 3 ಹಸಿಮೆಣಸು, ಸ್ವಲ್ಪ ಕರಿಬೇವು ಹಾಗೂ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಜೊತೆಗೆ 4 ಚಮಚ ಎಣ್ಣೆ, ಸಾಸಿವೆ ಸ್ವಲ್ಪ, ಜೀರಿಗೆ 1 ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ತುಪ್ಪ ಹಾಗೂ ಅರ್ಧ ಸ್ಪೂನ್ ಅರಿಶಿಣವನ್ನು ತೆಗೆದುಕೊಂಡಿದ್ದೇನೆ. ನಂತರ 1 ಕಪ್ ತೊಗರಿಬೇಳೆಯನ್ನು ತೊಳೆದು ಒಂದು ಕುಕ್ಕರ್ಗೆ ಹಾಕಿ 4 ರಿಂದ 5 ವಿಷಲ್ ಕೂಗಿಸಿಕೊಳ್ಳಿ. ಅದು ತಣ್ಣಗಾದ ಮೇಲೆ ಬೇಳೆಯನ್ನು ಸ್ಮ್ಯಾಶ್ ಮಾಡಿ ಒಂದು ಸೈಡ್ನಲ್ಲಿ ಇಡಿ. ಈ ದಾಲ್ ಅನ್ನ, ಚಪಾತಿ, ದೋಸೆಯೊಂದಿಗೆ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲೆಯನ್ನು ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆಯನ್ನು ಹಾಕಿ ಅದು ಚಟಪಟ ಅಂದ ಮೇಲೆ ಜಜ್ಜಿಟ್ಟುಕೊಂಡಿರುವ ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿ. ಹಾಗೆಯೇ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕಲಿಸಿ ಅದು ಕೆಂಪು ಬಣ್ಣ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಅರಿಶಿಣ ಹಾಗೆಯೇ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಕಲಿಸಿ. ಈಗ ಚಿಟ್ಟುಕೊಂಡಿರುವ ಟೊಮೆಟೊವನ್ನು ಸೇರಿಸಿ ಅದು ಸಣ್ಣ ಆಗುವವರೆಗೆ ಬೇಯಿಸಿಕೊಳ್ಳಿ. ನಂತರದಲ್ಲಿ ಹಸಿಮೆಣಸು ಮತ್ತು ಕರಿಬೇವನ್ನು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸುತ್ತಾ ಇರಿ. ಈಗ ಕುಕ್ಕರ್ನಲ್ಲಿ ಸ್ಮ್ಯಾಶ್ ಮಾಡಿಕೊಂಡಿರುವ ಬೇಳೆಯನ್ನು ಈ ಮಸಾಲೆಗೆ ಸೇರಿಸಿ. ಆ ಕುಕ್ಕರ್ಗೆ 1.5 ಲೋಟ ನೀರನ್ನು ಹಾಕಿ ಈ ಮಿಶ್ರಣಕ್ಕೆ ಮತ್ತೊಮ್ಮೆ ಹಾಕಿ. ಈಗ ಚೆನ್ನಾಗಿ ಕಲಿಸುತ್ತಾ ಒಮ್ಮೆ ರುಚಿ ನೋಡಿ, ಉಪ್ಪು ಬೇಕಾದರೆ ಮತ್ತೊಮ್ಮೆ ಹಾಕಿಕೊಂಡು ಚೆನ್ನಾಗಿ ಕಲಿಸಿ ಮುಚ್ಚಳವನ್ನು ಮುಚ್ಚಿ ಕುದಿಯಲು ಬಿಡಿ. ನಂತರ ಈ ಕುದಿಯುತ್ತಿರುವ ತೊಗರಿಬೇಳೆ ದಾಲ್ಗೆ ಕೊತ್ತಂಬರಿ ಸೊಪ್ಪು ಮತ್ತು 2 ಚಮಚ ತುಪ್ಪವನ್ನು ಸೇರಿಸಿ ಮತ್ತೊಮ್ಮೆ ಮುಚ್ಚಳವನ್ನು ಮುಚ್ಚಿ 5 ರಿಂದ 10 ನಿಮಿಷ ಕುದಿಸಿದರೆ ರುಚಿಯಾದ ತೊಗರಿಬೇಳೆ ದಾಲ್ ಅನ್ನದೊಂದಿಗೆ ಸವಿಯಲು ರೆಡಿ. ಒಮ್ಮೆ ಈ ರೀತಿ ದಾಲ್ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.